ಏ ಕಾರ್ತಿಕ, ನಾನು ಬಂದಿದ್ದೇ ಹೆಚ್ಚು ನೀನು ಕರೆದು ಕೂಡಲೇ, ಮತ್ತು ಅಷ್ಟು ರೀತಿ ಹೇಳ್ದಲ್ಲ. ಇಷ್ಟು ಹೇಳಿದಾಗ ನಾನು ಹೋಗದೆ ಇರಬಾರ್ದು ಅಂತ ಬಂದೆ. ಏನು ವಿಷಯ ಅದೇ ಅಂತ ನಂಗೆ ಗೊತ್ತಿಲ್ಲ. ಹೇಳ್ತಿದ್ದೀನಿ, ನೀನು ಮತ್ತೆ ನಿಂಗೆ ಗೊತ್ತಿಲ್ಲದೆ ಇರೋದೇನಲ್ಲ ಅಂತೀಯ. ನಂಗೆ ಗೊತ್ತಿದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ನಿನ್ನ ಹತ್ರ ಯಾಕೆ ಕೇಳ್ತಿರ್ತಿದ್ದೆ? ಟೈಮ್ ಇಲ್ಲ ಮಾರಯ್ಯ, ನಂಗೆ ಮನೆಗೆ ಹೋಗ್ಬೇಕು ನಾನು ಬೇಗ. ಎಲ್ಲರ ಮನೆಯೂ ನಿಮ್ಮನೆ ಹಾಗೆ ಇರಲ್ಲ. ಎಲ್ಲ ಹೆಣ್ಮಕ್ಳು ರಮ್ಮಿನ ಹಾಗೆ ಇರೋದೂ ಇಲ್ಲ. ಎಷ್ಟೊತ್ತಿಗೆ ಹೋದರೂ ಸುಧಾರಿಸ್ಕೊಂಡು ಸುಮ್ಮನೆ ಇರೋಕ್ಕೆ. ಪಲ್ಲವಿ ಬೇಜಾರು ಮಾಡ್ತಾಳೆ. ನಾವು ಹೇಳಿ ಟೈಮಿಗೆ ಹೋಗದೆ ಇದ್ದರೆ ಎಷ್ಟು ಸಿಟ್ಟು ಮಾಡ್ತಾಳೆ ಗೊತ್ತಾನ. ನಾವು ನೋಡ್ಕೊಳೋ ರೀತಿನೇ ಬೇರೆ. ನಿಂಗೆ ಅವೆಲ್ಲ ಅರ್ಥ ಆಗಲ್ಲ ಬಿಡು. ಈಗ ಪಲ್ಲವಿ ಬೈಯೋಕ್ಕಿಂತ ಮುಂಚೆ ನಮ್ಮ ಅಮ್ಮ ಬೈಯೋಕ್ಕೆ ಶುರು ಮಾಡ್ಕೊಂಡಿರ್ತದೆ. ನೀ ಯಾಕೆ ಲೇಟಾಗಿ ಬಂದೆ, ಅವಳು ಹೇಳಿ ಟೈಮಿಗೆ ನಿಂಗೆ ಬರೋಕ್ಕಾಗ್ಲನು, ಈ ಟೈಮಲ್ಲಿ ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲನೋ ನಿಂಗೆ ಅಂತ ಇಬ್ಬರು ಬೈಯೋಕ್ಕೆ ಶುರು ಮಾಡ್ತಾರೆ. ನಿಂಗೆ ಅವೆಲ್ಲ ಅರ್ಥ ಆಗಲ್ಲ ಬಿಡು. ಯಾಕಂದ್ರೆ ನಿಮ್ಮ ಮನೇಲಿ ಆ ಥರ ಹೇಳು ಗೊತ್ತಿಲ್ಲ, ನಿಂಗೆ ಆ ಥರ ಇದ್ದೂ ಗೊತ್ತಿಲ್ಲ. ಹೇಳು, ಏನು ಹೇಳೀಗ? ನಾನು ಬರೋಕ್ಕೆ ಹೇಳಿದ್ದೆ ಅಂತಕ್ಕೆ ಹೇಳು. ನೋಡು ಅನಿಲ, ಯಾವುದನ್ನು ನೋಡಿದ್ರು ಇದು ನಂಗೆ ಗೊತ್ತದೆ ಅಂತ ಹೇಳಬೇಡ, ಅವನ್ನೆಲ್ಲ ಹೇಳಬೇಡ. ನಿಂಗೆ ಗೊತ್ತು ಇದು. ಮದುವೆಗಿಂತ ಮುಂಚೆ ನಾನು ರಮ್ಯನ ಪರ್ಮಿಷನ್ ತಗೊಂಡೇ ಮದುವೆ ಆಗಿದ್ದು. ಅವಳೇ ಹೇಳಿದ್ದು. ನಾನೀಗ ಅಂದ್ರೆ ಮದುವೆ ಆಗೋಕ್ಕೇನು ಅವಳು ಹೇಳಿದ್ದಲ್ಲ, ನಾನೇ ಹೋಗಿ ಕೇಳಿದೆ, ಹೀಗಿದೆ ಮತ್ತು ನೀನು ಇಲ್ಲೇ ಇರೋದಾದರೆ ಮನೆಯಲ್ಲಿ ಅಮ್ಮನ ಜೊತೆ ಇರೋಕ್ಕೊಬ್ರು ಬೇಕು, ಇಲ್ಲ ನನ್ನ ಜೊತೆಗೆ ಒಬ್ಬರು ಬೇಕು, ನಾವು ಏನು ಜೀವನ ನಂದು ಹೋಗ್ಬೇಕಲ್ಲ, ನಾನು ಏನು ಮಾಡಲಿ ಅಂತ ಕೇಳಿದಾಗ ನೀವು ಮದುವೆ ಆಗಿ ನಿಮಗೆ ನಾನು ತೊಂದರೆ ಕೊಡಲ್ಲ, ನನಗೆ ನೀವು ತೊಂದರೆ ಕೊಡಬಾರ್ದು, ಮಗುನೂ ಕೂಡ ನೀವು ಕೇಳಕ್ಕೆ ಬರಬಾರ್ದು, ಅದನ್ನೆಲ್ಲ ಹೇಳಿದ್ಲು ಅವಳು. ಇದನ್ನಂತೂ ಸ್ಪಷ್ಟವಾಗಿ ಹೇಳಾಳೆ. ನಾವು ಯಾರು ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ, ನಿಮ್ಮ ಜೀವನ ನಿಮ್ಮದು, ನನ್ನ ಜೀವನ ನಂದು ಅಂತ ಹೇಳಾಳೆ. ಹ್ಞೂ ಅಂತ ಹೇಳಿ ನೋಡು, ಒಂದು ಮಾತು ಅವಳು ಬೇಡ, ನೀವು ಮದುವೆ ಆಗೋದು ಬೇಡ, ನಾವೇ ಹೀಗೆ ಹೆಂಗಾರು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಂತ ಒಂದು ಮಾತು ಹೇಳಿದರೆ ನಾನು ಮದುವೆ ಆಗ್ತಿರಲ್ಲ ಗೊತ್ತಾ. ಅವಳು ಹೇಳಲೇ ಇಲ್ಲ. ಸಣ್ಣದೊಂದು ಆಶ್ಚರ್ಯನೂ ಬರಲ್ಲ ಅವಳ ಮುಖದಲ್ಲಿ. ಏನೋ ಮೊದಲೇ ಎಲ್ಲ ಗೊತ್ತಿದ್ದಾರೆ ಹಂಗೆ ಮಾಡಿದ್ಲು. ಸರಿ ಅಲ್ಲ ಅಂತ ನಾನು ಮದುವೆ ಆದೆ. ಈಗ ನನ್ನ ಮಾತಿನ ಪ್ರಕಾರ ನಾನು ನಡ್ಕೊಂಡಿನಿ. ಅವತ್ತಿಂದ ಯಾವತ್ತೂ ನಾನು ಆ ಮಗುನ ನೋಡೋಕೆ ಕೂಡ ಹೋಗಲ್ಲ ಗೊತ್ತಾ. ನಾನು ಅದ್ರ ಸುದ್ದಿನೇ ಹೇಳ್ತಾನೇ ಇಲ್ಲ. ಯಾಕಂದರೆ ಮಾತು ಕೊಟ್ಟಿದ್ನಲ್ಲ, ನಿನಗೆ ತೊಂದರೆ ಕೊಡಲ್ಲ ಅಂತ ಮಾತು ಕೊಟ್ಟಿದ್ನಲ್ಲ ಅಂತ. ನನ್ನ ಮಾತಿನ ಪ್ರಕಾರ ನಾನಿದ್ದೀನಿ, ಅವಳ ಮಾತಿನ ಪ್ರಕಾರ ಅವಳು ಇರ್ಬೇಕಾ ಬೇಡ? ನನಗೆ ಯಾಕೆ ತೊಂದರೆ ಕೊಡೋಕ್ಕೆ ಬರಬೇಕು? ಅಬ್ಬಾ, ಎಷ್ಟು ಚಂದ ಮಾತಾಡ್ತೀಯ. ನಿನ್ನ ಮದುವೆ ಆಗ್ತೀನಿ ಅಂತ ಹೋಗಿ ಹೇಳಿದಾಗ ಅವಳು ಒಂದು ಮಾತು ಬೇಡ ಅಂದಿದ್ರೆ ನೀನು ಆತಿರಲ್ಲ. ನಾಚಿಕೆ ಆಗಲ್ಲ ನಾನು ಹಿಂಗೆ ಹೇಳೋಕ್ಕೆ. ಕಟ್ಕೊಂಡು ಹೆಂಡತಿ ಹತ್ರ ಹೋಗಿ ನಾನು ಬೇರೆ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಬುದ್ಧಿ ಇರೋ ಯಾವ ಹೆಣ್ಣಾದರೂ ಹಿಂಗೆ ಹೇಳ್ತದೆ, ಹೋಗು ನೀನು ಆಗು ಏನಾದ್ರು ಮಾಡ್ಕ ಅಂತ. ಅದನ್ನೇ ರಮ್ಯನೂ ಹೇಳಾಳೆ. ಬಿಡು, ನನಗೆ ಅದ್ರ ಬಗ್ಗೆ ಇನ್ನು ಹೆಚ್ಚು ಮಾತಾಡೋಕ್ಕೆ ಇಷ್ಟ ಇಲ್ಲ. ಭಾಳ ಒಂಥರ ಮೂರ್ಖತನ ಅನ್ನಿಸ್ತದೆ ನಿನ್ನ ಮಾತಿಗೆ ಉತ್ತರ ಕೊಡೋದು. ನಾನು ಕೊಡೋಕ್ಕೆ ಹೋಗಲ್ಲ. ರಮ್ಯ ಅಂತ ತೊಂದರೆ ಕೊಡ್ತಾಳೆ ನಿಂಗೆ ಅಂತೀಯ? ಏನು ತೊಂದರೆ ಕೊಡ್ತಾಳೆ ಅವಳು? ಎಂತ ಮಾಡ್ಯಾಳೆ? ನೀನು ಅವಳಿಗೆ ಏನೂ ತೊಂದರೆ ಕೊಡಲ, ಮಗುನೂ ನೋಡೋಕ್ಕೆ ಹೋಗಲ್ಲ, ಅದು ದೊಡ್ಡ ಉಪಕಾರ ಅಂತ ಹೇಳ್ತಿದ್ದೀಯಾ? ನಿನಗೆ ನಿನ್ನ ಮಗು ನೋಡ್ಬೇಕು ಅನ್ನೋ ಆಸೆ ನಿಂಗೆ ಇದ್ದಿದ್ರೆ ಅವಳ ಹತ್ರ ಕಾಡಿ ಬೇಡಾರು ಹೋಗಿ ನೋಡ್ತಿದ್ದೆ. ನಿನಗೆ ಆ ಆಸೆ ಇಲ್ಲ, ಅದಕ್ಕೆ ಬಿಟ್ಟೀಯ. ಅದನ್ನೇನು ದೊಡ್ಡತನ ಅಂತ ಹೇಳ್ಕಿತ್ತೀಯ ನೀನು? ಬಿಡು. ರಮ್ಯ ನಿಂಗೆ ತೊಂದರೆ ಕೊಟ್ಟಾಳೆ ಅಂದಲ್ಲ, ಏನು ತೊಂದರೆ ಕೊಟ್ಟಾಳೆ? ಅವಳಷ್ಟಕ್ಕೆ ಅವಳ ಮಗು ನೋಡ್ಕೊಂಡು ಮನೇಲಿ ಅದಾಳೆ, ನಿನಗೇನು ತೊಂದರೆ ಕೊಡೋಕ್ಕೆ ಬಂದಾಳೆ ಅವಳು? ಹಂಗಾರೆ ನಿಂಗೆ ಗೊತ್ತಿಲ್ಲದೆ ಇರೋದೇ ಹೌದೇನೋ ಅಂತ ಮಾಡು. ಯಾವತ್ತೂ ಇಲ್ದಿದ್ದು ಒಂದು ಸಣ್ಣ ಕ್ಲೂನು ಇಲ್ಲದೆ ನನಗೆ ಟ್ರಾನ್ಸ್ಫರ್ ಆಗಿದೆ ಗೊತ್ತಾ. ಹೋಗಲಿ, ಟ್ರಾನ್ಸ್ಫರ್ ಆಗಲಿ, ಅತ್ಲಾಗ ನಮ್ಮೂರ ಕಡೆ ಆಗಿದ್ರೆ ನಾನು ಆರಾಮಾಗಿ ಹೋಗಿ ಎಲ್ಲರೂ ಸೆಟ್ಲಾಗಿ ಏನಾರು ಮಾಡ್ತಿದ್ದೆ. ಮಡಿಕೇರಿಗೆ ಟ್ರಾನ್ಸ್ಫರ್ ಆಗಿದೆ ಮರಯ್ಯ. ನಾನು ಹೆಂಗೆ ಹೋಗಿ ಜೀವನ ಮಾಡಬೇಕು? ಅಲ್ಲಿ ಯಾರೂ ಗೊತ್ತಿಲ್ಲ ನನಗೆ. ಅಮ್ಮ ವಯಸ್ಸಾದವರು, ಇದಕ್ಕೆ ಹೊಂದ್ಕೊಳಕ್ಕೆ ಆಗ್ತದೋ ಇಲ್ಲ ಅವರಿಗೆ ಅಂತಲೂ ಗೊತ್ತಿಲ್ಲ. ನಮ್ಮ ಅಲ್ಲಿ ಸೆಕೆಗೂ ಅಲ್ಲಿ ಚಳಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡೋಣ ಹೇಳು. ಈ ಟೈಮಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿದ್ರೆ ನಾನು ಅಲ್ಲಿ ಹೋಗ್ಕೊಂಡು ಏನು ಮಾಡಲಿ? ಇಲ್ಲಿರೋಕ್ಕೆ ಮಳೆ ಜಾಸ್ತಿ, ನನಗೆ ಇಲ್ಲಿರೋಕ್ಕಾಗಲ್ಲ ಅಂತ ಮಳೆಗಾಲದಲ್ಲಿ ನಮ್ಮ ಅಮ್ಮ ಇಷ್ಟು ಸಫರ್ ಆಗ್ತಿದ್ರು ಅಂತ ನಂಗೆ ಗೊತ್ತು. ಇನ್ನು ಅಲ್ಲಿಗೆ ಹೋದರೆ ಹೆಂಗಿರ್ಬೇಕು ನಾವು? ಯಾಕೆ ಈ ಥರ ತೊಂದರೆ ಕೊಡಬೇಕು? ನೀನು ಬೇರೆ ಮದುವೆ ಆಗ್ತೀನಿ ಅಂದಲ್ಲ, ಆವಾಗಲೇ ಸ್ವಲ್ಪ ಡೌಟ್ ಬಂದಿತ್ತು, ಸ್ಕ್ರೂ ಸ್ವಲ್ಪ ಲೂಸ್ ಆತ ಅದೇನು ಅಂತ. ಈಗ ಕನ್ಫರ್ಮ್ ಆಯ್ತು ನೋಡು, ಲೂಸ್ ಆಗಿದ್ದೇ ಹೌದು ನಿಮಗೆ. ಅಲ್ಲ ಮರಯ್ಯ, ಗೌರ್ಮೆಂಟ್ ಎಂಪ್ಲಾಯ್ ಆದಮೇಲೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಆಗ್ತಾನೇ ಇರ್ತದೆ.
ಅದಕ್ಕೆ ಯಾರೇನು ಮಾಡೋಕ್ಕಾಗ್ತದೆ? ನಿಂಗೆ ಒಬ್ಬನಿಗೆ ಟ್ರಾನ್ಸ್ಫರ್ ಆಗೋದಾ? ಉಳ್ದೋರಿಗೆ ಯಾರಿಗೆ ಆಗ್ಲನ? ನಿಂಗೆ ಟ್ರಾನ್ಸ್ಫರ್ ಆಗೋದಕ್ಕೂ ರಮ್ಯಗೂ ಏನೋ ಸಂಬಂಧ? ಅವಳು ತೊಂದರೆ ಕೊಟ್ಟಾಳೆ ಅಂತ ಹೇಳ್ತಿದ್ದೀಯಲ್ಲ? ಅವಳೇ ಮಾಡಿರೋದು, ನನ್ನ ಮೇಲೆ ಸೇಡು ತೀರ್ಸ್ಕೊಳಕ್ಕಾಗೇ ಮಾಡಿದ್ದು. ನನ್ನ ಮೇಲೆ ಅಷ್ಟೇ ಅಲ್ಲ, ನಮ್ಮ ಅಮ್ಮನ ಮೇಲೆ ಸೇಡು ತೀರ್ಸ್ಕೊಬೇಕು ಅಂತಲೇ ಈ ಕೆಲಸ ಮಾಡಿದ್ದು. ಅವ್ರದ್ದೆಲ್ಲ ಇನ್ಫ್ಲೂಯೆನ್ಸ್ ಇಲ್ಲದೆ ನನಗೆ ಈ ಥರ ಟ್ರಾನ್ಸ್ಫರ್ ಆಗ್ಲಾತಾ? ಸುಮ್ಮನೆ ಇರೋ ಸಾಕು. ಇದನ್ನು ಹೇಳೋಕ್ಕಾಗಿ ನಾನು ಕರ್ದ ನೀನು? ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ಬಂದನಲ್ಲ ನಾನು. ರಮ್ಯ ಟ್ರಾನ್ಸ್ಫರ್ ಮಾಡ್ತಾಳೆ ಅಷ್ಟೆಲ್ಲ ಇನ್ಫ್ಲುಯೆನ್ಸ್ ಮಾಡಿ ಟ್ರಾನ್ಸ್ಫರ್ ಮಾಡಿಸಂತ ಇದ್ದಿದ್ದಿದ್ರೆ ಅವಳು 3-4 ಸಾವಿರ ರೂಪಾಯಿಗೆ ಹೋಗಿ ಇಲ್ಲಿ ಟೀಚರ್ ಕೆಲಸ ಮಾಡ್ತಿರ್ಲ, ಗೊತ್ತಾಯ್ತೇನ? ಇನ್ಫ್ಲುಯೆನ್ಸ್ ಮಾಡಿ ದೊಡ್ಡದೇ. ಇನ್ನು ಅವಳು ಓದಿಗೆ ಎಷ್ಟು ದೊಡ್ಡ ಕೆಲಸ ತೊಗೊಬೋದಿತ್ತು, ಅವಳು ಆಡ್ಬೋದಿತ್ತಲ್ಲ ಅವಾಗಲೇ. ಏನ ನೀನು ಇಷ್ಟು ಒಂದು 2-3 ವರ್ಷನಾರು ಅವಳ ಜೊತೆ ಇದ್ದಲ್ಲ, ಅವಳು ಏನು ಅಂತ ನಿಂಗೆ ಗೊತ್ತೇ ಆಗಲ್ಲ. ನಂಗೆ ಈಗ ಮಾತ್ರ ಅನ್ಸೋದು ನೀನು ಅವಳು ಆಸ್ತಿಗಾಗಿ ನೀನು ಲವ್ ಮಾಡೋ ನಾಟಕ ಮಾಡಿದ್ದೆ. ನಿಜವಾಗ್ಲೂ ನೀನು ಲವ್ ಮಾಡಿದರೆ ಅವಳು ಏನು ಅಂತ ಗೊತ್ತಾಗ್ತಿತ್ತು ನಿಮಗೆ. ನೋಡು, ಅವಳಂದ್ರೆ ಅವಳೇ ಮಾಡ್ಯಾಳೆ ಅಂತ ನಾನು ಹೇಳಲ್ಲ. ಖಂಡಿತ ಅವಳ ಅಪ್ಪಂದು ಇದರಲ್ಲಿ ಪಾತ್ರ ಇದ್ದೇ ಇದೆ. ನಾನು ಸುಮಾರು ಕಡೆ ಎಲ್ಲ ವಿಚಾರಿಸಿದೆ, ಹೆಂಗಾರು ಮಾಡಿ ಕ್ಯಾನ್ಸಲ್ ಮಾಡಿಸ್ಕೊಳೋಣ ಅಂತ. ಮಾತ್ರ ತುಂಬ ಸ್ಟ್ರಾಂಗ್ ಆಗೇ ಬಂದದಿದೆ ಡಿಸಿಷನ್ನು. ಹೋಗದೆ ನನಗೆ ಬೇರೆ ಮಾರ್ಗನೇ ಇಲ್ಲ. ನನಗೆ ಬೇರೆ ಮಾರ್ಗ ಇರೋದು ಅಂದ್ರೆ ಅದು ಒಂದೇ, ರಮ್ಯ ಅಂತಂದೆ ಹೋಗಿ ಅವ್ರು ಎಲ್ಲಿಂದ ನಾನು ಟ್ರಾನ್ಸ್ಫರ್ ಮಾಡಿಸಾರೋ ಅಲ್ಲಿಂದನೇ ಕ್ಯಾನ್ಸಲ್ ಮಾಡಿಸ್ಬೇಕು. ದಯವಿಟ್ಟು ನೋಡಿ ಹೇಳ್ತೀನಿ, ಇದೊಂದು ಕೆಲಸ ನಿನ್ನಿಂದನೇ ಆಗಬೇಕು. ಮತ್ತು ಅವ್ರು ಏನಾರು ಇಲ್ಲ ನೀನು ಹೋಗ್ಬೇಕು, ನಾವು ಕೊಡ್ತಿರೋ ಪನಿಷ್ಮೆಂಟು ಹಾಗೆ ಹೀಗೆ ಅಂತ ಏನಾರು ಅಂದರೆ ನಾನು ನನ್ನ ನಿಜ ರೂಪ ತೋರಿಸ್ಬೇಕಾಗ್ತದೆ. ನೋಡು ಹೇಳಿನಿ, ಅವ್ರು ನಂಗೆ ಒಂದು ಥರದಲ್ಲಿ ತೊಂದರೆ ಕೊಟ್ಟರು, ನಾನು ಅವ್ರಿಗೆ ಇನ್ನೊಂದು ಥರದಲ್ಲಿ ತೊಂದರೆ ಕೊಡೋಕ್ಕೆ ನೋಡ್ತೀನಿ. ಹೇಳಿಬಿಡು ಅವರಿಗೆ, ಈ ಆಟ ಎಲ್ಲ ನನ್ನ ಹತ್ರ ಇಟ್ಕೊಳೋದು ಬೇಡ ಅಂತ. ಅಕಸ್ಮಾತ್ ಇದರಲ್ಲಿ ನಿಂದು ಏನಾದ್ರು ಇನ್ವಾಲ್ವ್ಮೆಂಟ್ ಇದ್ದರೆ ನೀನು ತಿಳ್ಕ. ನೀವು ಒಂಥರ ತೊಂದರೆ ಕೊಟ್ಟರೆ ನಾನು ಇನ್ನೊಂದು ಥರ ತೊಂದರೆ ಕೊಡ್ತೀನಿ. ಒಂದು ಮಾತು ಹೇಳ್ತೀನಿ ತಿಳ್ಕ, ಇದುವರೆಗೆ ನೀವು ನನ್ನ ಒಂದು ಮುಖ ಮಾತ್ರ ನೋಡಿರಿ, ಇನ್ನೊಂದು ಮುಖ ನೋಡಲ. ಆ ಮುಖದ ಪರಿಚಯ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೋಬೇಡಿ. ತುಂಬ ಹಾರಿಬಲ್ ಆಗಿರ್ತದೆ ಅದು, ಹೇಳಿನಿ ನೋಡು ಅನಿಲ. ಹೇಯ್, ಒಂದೇನೋ ನೀನು 16 ಮುಖನೂ ನೋಡಾಗಿದೆ. ನಾವು ತಿಳ್ಕೊಂಡಂಗೆ ನೀನು ಇಲ್ಲ ಅಂತ ಯಾವತ್ತೋ ಗೊತ್ತಾಗಿದೆ. ಏನು ಬೆದರಿಕೆ ಹಾಕ್ತಿದ್ದೀಯ ಇಲ್ಲಿ? ಅದು ಯಾವ ಮುಖ ತೋರಿಸ್ತೀಯ ನಾವು ನೋಡೇ ಬಿಡ್ತೀವಿ. ಮುಖ ತಿರ್ಸಕ್ಕೆ ಆತದ ಇಲ್ಲ ಅಂತ ಏನೋ ನಿಧಾನದಿಂದ ಮಾತಾಡ್ತದನಲ್ಲ ಅಂತ ನಾನು ಮಾತಾಡಿದ್ರೆ ನನಗೆ ಧಮಕಿ ಹಾಕಕ್ಕೆ ಬರ್ತೀಯ? ಒಂದು ಪಕ್ಷ ಅವರು ಟ್ರಾನ್ಸ್ಫರ್ ಮಾಡಿಸಿದ್ದಿದ್ರು ಮಾಡಿಸಿರ್ಬಹುದು, ಮಾಡಿಸಿದ್ರೆ ಮಾಡಿಸ್ಲಿ, ಅನುಭವಿಸು. ತಿರುಗಿ ನೀನೇನ ರಿವೆಂಜ್ ತಗೋತೀನಿ, ನಾನು ಮುಖ ತೋರಿಸ್ತೀನಿ ಅಂದರೆ ಬಾ, ಮುಖ ತೋರಿಸ್ತೀಯ ಅಂತ ತೋರಿಸ್ತೀಯ, ನಾವು ನೋಡ್ತೀವಿ. ಏನು ಅಂದ್ಕೊಂಡೀಯ ನಿನ್ನನ್ನೇನ? ಬೇಡ ನೋಡು ಅನಿಲ, ಸುಮ್ಮನೆ ನನ್ನನ್ನು ಕೆಣಕಬೇಡ. ನಿಂಗೆ ಗೊತ್ತು ನಾನು ಅಮ್ಮಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ. ಮಾಡಿದ ಒಂದೇ ತಪ್ಪು ಅಂದರೆ ಅಮ್ಮ ಬೇಡ ಅನ್ನಂಗೂ ಇವಳನ್ನು ಮದುವೆ ಆಗಿದ್ದೆ ನನ್ನ ತಪ್ಪು. ಆ ತಪ್ಪಿಗೆ ಬೆಲೆ ತೆರ್ತಿದ್ದೀನಿ. ಈಗ ಅಮ್ಮಗೆ ಏನಾದ್ರು ತೊಂದರೆ ಆಯಿತು ಅಂದರೆ ನಾನು ಖಂಡಿತ ಸುಮ್ಮನೆ ಇರಲ್ಲ. ಮುಖ ಏನು ತೋರಿಸ್ತೀಯ, ಏನು ತೊಂದರೆ ಕೊಡ್ತೀಯ, ಧಮಕಿ ಹಾಕ್ತೀಯ, ಅವೆಲ್ಲ ಬೇಡ. ನೆನಪಿರಲಿ, ಅಲ್ಲಿ ರಮ್ಯನ ಹತ್ರ ಇರೋದು ನನ್ನ ಮಗು. ಗೊತ್ತು ನನಗೇನು ಮಾಡಬೇಕು ಕಾನೂನು ಪ್ರಕಾರ ಅಂತ. ಓಹೋ, ಕಾನೂನು ಪ್ರಕಾರ ಎಲ್ಲ ಏನು ಮಾಡಬೇಕು ಅಂತ ಗೊತ್ತಾ ನಿಮಗೆ? ಅದು ಯಾವ ಕಾನೂನಲ್ಲದೆ ಮರಯ್ಯ? ಒಂದು ಹೆಂಡತಿ ಬದುಕಿದ್ದಂತೆ ಡಿವೋರ್ಸ್ ತೊಗೊಂಡ್ರೆ ಮತ್ತೊಂದು ಮದುವೆನೂ ಆಗ್ಬೋದು ಅಂತ. ಅವರಿಗೆಲ್ಲ ಶಿಕ್ಷೆ ಎಂಥದ್ದು ಇಲ್ಲ ಹಂಗಾರೆ? ನೋಡು ಅನಿಲ, ಹಿಂಗಿದ ಮಾತೆಲ್ಲ ಹೇಳಿ ನಾನು ಕಟ್ಟಿ ಹಾಕಕ್ಕೆ ನೋಡಬೇಡ ನೀನು. ಗೊತ್ತು ನಾನು ಮದುವೆ ಆಗಿದ್ದು ಅವಳಿಗೆ ಡಿವೋರ್ಸ್ ಕೊಡದೆ ಮದುವೆ ಆಗಿದ್ದು ಕಾನೂನು ಪ್ರಕಾರ ತಪ್ಪು ಅಂತ ಗೊತ್ತು. ಆದರೆ ಅವಳು ಪರ್ಮಿಷನ್ ತಗೊಂಡೇ ಮದುವೆ ಆಗಿದ್ದು ನಾನು. ಅವಳು ಆಗು ಅಂದಮೇಲೆ ಆಗಿದ್ದು. ಅವಳು ಬರದೇ ಇದ್ದರೆ ಮತ್ತು ನಾನು ಏನು ಮಾಡಬೇಕು? ಹಂಗಾರೆ ಅದು ಯಾವ ಕೋರ್ಟ್ ಈ ಥರ ಮಾಡಿದಾಗ ಅಲ್ಲ ಅಂತ ಹೇಳ್ತದೆ, ನಾನು ನೋಡ್ತೀನಿ. ಕೋರ್ಟು ಗೀರ್ಟಿನ ವಿಚಾರ ಕಡೀಕಾತಲ್ಲ. ಈಗ ನಿನ್ನನ್ನು ಕರೆದು ಹೇಳಿದ್ದೆ ಅಂತ ಗೊತ್ತಾ? ನಾನು ಮನೆ ಹತ್ರ ಹೋದರೆ ಮತ್ತು ಸಿಟ್ಟು ಬಂದು ತುಂಬ ಕೂಗಿ ರಂಪ ಏನಾರು ಮಾಡ್ತೀನಿ, ಆಮೇಲೆ ನೀನೇ ಬಂದು ಕೇಳ್ತೀಯ ನನಗೆ. ಮರ್ಯಾದಸ್ಥರು ಅವರು ಮನೆ ಹತ್ರ ಹೋಗಿ ಯಾಕೆ ಆ ಥರ ಗಲಾಟೆ ಮಾಡಿದೆ ಅಂತ. ಅದಕ್ಕೆ ನಿನ್ನನ್ನು ಕರೆದು ಕೇಳೀನಿ. ಇಲ್ಲ ನೀನು ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಹುಡುಕಿ ಕೊಡ್ಲ ಅಂದರೆ ನಾನು ಮನೆ ಹತ್ರನೇ ಹೋಗೋನು. ಮನೆ ಹತ್ರ ಹೋಗಿ ಮತ್ತು ಗಲಾಟೆ ರಂಪ ರಾದ್ದ ಅಂತಲೇ ಮಾಡಿ ಬರೋವ, ಹೇಳಿನಿ ನಾನು. ಓ, ತಾವು ಈ ರೂಟಲ್ಲಿ ಬರ್ತಾ ಇದ್ದೀರಾ? ಹೌದಪ್ಪ, ರಮ್ಯನ ಮನೆಯಲ್ಲಿ ರಮ್ಯ ಆಗಲಿ, ರಘುವೀರ್ ಮಾಮ ಆಗಲಿ
ಎಲ್ಲರೂ ಮರ್ಯಾದಸ್ತ್ರಯ್ಯ, ಮರ್ಯಾದೆಗೆ ಭಾಳ ಅಂಜ್ತಾರೆ. ಯಾರೆದುರಿಗೆ ಗೊತ್ತಾ? ಮರ್ಯಾದೆ ಇದ್ದವ್ರ ಎದುರಿಗೆ. ಮರ್ಯಾದೆ ಬಿಟ್ಟವ್ರ ಎದುರಿಗೆ ಹೆಂಗಿರ್ಬೇಕು, ಅವ್ರಿಗೆ ಹೆಂಗೆ ಉತ್ತರ ಕೊಡ್ಬೇಕು ಅಂತಲೂ ಗೊತ್ತು. ಅವರಿಗಷ್ಟೇ ಅಲ್ಲ, ನಮಗೂ ಎಲ್ಲ ಗೊತ್ತು. ಏನೇನು ಹೆದರ್ಸೋದು, ಹೋಗಿ ಕೂಗಿ ರಂಪ ಮಾಡ್ತೀಯ ಅಂತ. ಬಾಯಿಗೆ ನಿನಗೊಬ್ಬನಿಗೆ ಇರೋದ? ಭಾಷೆ ಮಾತಾಡೋಕೆ ನಿಂಗೊಬ್ಬನಿಗೆ ಬರೋದ? ನಮಗೂ ಬರ್ತದೆ, ಮಾತಾಡ್ತೀವಿ ನಾವು. ಬಾ ನೋಡೋಣ ಅಲ್ಲಿ, ಅದು ಏನು ಕೂಗಿ ಏನು ರಂಪ ಮಾಡ್ತೀಯ, ನಾನು ನೋಡ್ತೀನಿ. ಹೆಜ್ಜೆ ಹಾಕಿ ನೋಡು ಆ ಕಡೆ, ಮತ್ತು ನಿನ್ನ ಕಂಬಿ ಎಣ್ಸಂಗೆ ಮಾಡದೇ ಇದ್ರಿ ಯಾಕೆ ಅಂತ. ಏನಂತ ತಿಳ್ಕೊಂಡೀಯ ನೀನು? ಒಂದಲ್ಲ ಅಂತ 10 ತಪ್ಪು ಮಾಡ್ಕೊಂಡು ಮಾಡಬಾರ್ದು ಕೆಲಸ ಮಾಡಿರೋ ನಿಂಗೆ ಇಷ್ಟು ಹಂಬಾಕಿರ್ಬೇಕಾರೆ ಇನ್ನು ನಮಗೆಷ್ಟು ಇರಬೇಕು? ಯಾರೂ ತಪ್ಪು ಮಾಡಲ, ರಮ್ಯನೂ ತಪ್ಪು ಮಾಡಲ, ರಘುವೀರ್ ಮಾವನೂ ತಪ್ಪು ಮಾಡಲ, ನಾವು ತಪ್ಪು ಮಾಡಲ. ನಾವು ಯಾರೂ ತಪ್ಪು ಮಾಡಲ್ಲ. ತಪ್ಪು ಮಾಡ್ದವ್ ನೀನು. ಬಂದು ನೋಡ ಅಲ್ಲಿಗೆ ಮುಂದೆ ಕತೆ ಏನಾಗ್ತದೆ ಅಂತ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡೋಕ್ಕೆ ಬಂದಲ್ಲ ನಾನು. ಇನ್ನೊಂದು ಸರಿ ಫೋನ್ ಮಾಡು ನೋಡು ನನಗೆ.